ಇಲ್ಲೊಬ್ಬ ಹೆಣ್ಣು ಮಕ್ಕಳ ಜೀವನದಲ್ಲಿ ಆಟವಾಡುವಂತಹ ಖತರ್ನಾಕ್ ವ್ಯಕ್ತಿ ಈಗ ಸಮಾಜದ ಮುಂದೆ ಬೆತ್ತಲಾಗಿದ್ದಾನೆ. ಈತ ಮೊದಲನೇ ಹೆಂಡತಿಗೆ ಡಿವೋರ್ಸ್ ಅನ್ನು ಕೊಟ್ಟಿರ್ತಾನೆ. ಅದಾದ ಬಳಿಕ ಪ್ರಿಯತಮೆಗೆ ಕೈ ಕೊಟ್ಟಿದ್ದಾನೆ. ಇದೆಲ್ಲದರ ನಡುವೆ ಎರಡನೇ ಮದುವೆ ಆಗೋದಕ್ಕೆ ಮುಂದಾಗಿದ್ದ ಈ ಸಂದರ್ಭ ಆ ಪ್ರಿಯತಮೆ ಮಂಟಪಕ್ಕೆ ನುಗ್ಗಿ ರಂಪಾಟ ಮಾಡಿದ್ದಾಳೆ. ಲವರ್ಗೆ ಕೈಕೊಟ್ಟು ಮದುವೆ ಆಗ್ತಿದ್ದ ಶರತ್ಗೆ ಬಿಗ್ ಶಾಕ್ ಈ ಮೂಲಕ. ಈ ಮೊದಲು ಮದುವೆಯಾಗಿ ಕೇವಲ 2 ತಿಂಗಳಿಗೆ ಈತ ಡಿವೋರ್ಸ್ ಕೊಟ್ಟಿದ್ದ. ಅದಾದ ಬಳಿಕ 10 ವರ್ಷದಿಂದ ಅಶ್ವಿನಿ ಎಂಬ ಆಕೆಯನ್ನ ಪ್ರೀತಿಸಿ ಆಕೆಗೆ ಮೋಸ ಮಾಡೋಕ್ ಮುಂದಾಗಿದ್ದಾನೆ ಬೇರೆ ಮದುವೆ ಆಗೋ ಮೂಲಕ. ಈ ಕಿಲಾಡಿಯ ಈ ಆಟ ತಿಳಿದು ಮದುವೆ ಮನೆಗೆ ನುಗ್ಗಿ ಯುವತಿ ರಂಪಾಟ ಮಾಡಿದ್ದಾಳೆ. ಚಿಕ್ಕಮಗಳೂರಿನ ದೊಡ್ಡಗೌಡ ಕಲ್ಯಾಣ ಮಂಟಪದಲ್ಲಿ ಈ ಎಲ್ಲ ಹೈ ಡ್ರಾಮಾ ನಡೀತು. ನಿನ್ನೆ ಹುಡುಗನ್ ಮನೆ ಮುಂದೆ ಕೂಡ ಹೋಗಿ ಆ ಯುವತಿ ಗಲಾಟೆಯನ್ನ ಮಾಡಿದ್ಲು. ಎಸ್, ಆರೋಪಿ ಶರತ್ನ ವಿಜುವಲ್ಸ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದ್ ಕಡೆ ಮದುವೆ ಮಂಟಪಕ್ಕೆ ಹೋಗಿ ಆ ಪ್ರಿಯತಮೆ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀವಿ. ನೋಡಿ, ಈತನಿಗೆ ಮೊದಲೇ ಒಂದು ಮದುವೆ ಆಗಿತ್ತಂತೆ ಅಂಡ್ ಬರೀ 2 ತಿಂಗಳಿಗೆ ಈತ ಡಿವೋರ್ಸ್ ಕೊಟ್ಟಿದ್ನಂತೆ. ಈ ಹೊಸದಾಗಿ ಮದುವೆ ಆದವ್ರಿಗೆ ಒಂದಷ್ಟು ಕಾಲ, 6 ರಿಂದ 8 ತಿಂಗಳು, 1 ವರ್ಷದ ತನಕ ಎಲ್ಲ ಹನಿಮೂನ್ ಪೀರಿಯಡ್, ಇಬ್ರು ಅಡ್ಜಸ್ಟ್ ಮಾಡ್ಕೋಬೇಕು ಒಬ್ರಿಗೊಬ್ರು ಅಂತ ಮನೇಲಿರೋ ದೊಡ್ಡವರಾಗಿರ್ಬೋದು ಹೊರಗಿನವರಾಗಿರ್ಬೋದು ಬುದ್ಧಿಯನ್ನು ಹೇಳ್ತಾರೆ. ಬಟ್ ಇವನು 2 ತಿಂಗಳಿಗೆ ಡಿವೋರ್ಸನ್ನೇ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಇಲ್ಲ ಇವನು ಸೈಕೋಪಾತ್ ಆಗಿರಬೇಕು. ಆ್ಯಂಡ್ ಈತ ಏನೋ ಬಾಳಲಾರದೆ ಇರುವಂತಹ ವ್ಯಕ್ತಿ ಆಗಿರ್ತಾನೆ. ಅದಾದ ಬಳಿಕ ಮತ್ತೊಂದು ಯುವತಿಯನ್ನ ಪ್ರೀತಿಸಿದ್ದಾನೆ. ಅದು ಎಷ್ಟು 10 ವರ್ಷಗಳ ಕಾಲ ಪ್ರೀತಿಯ ನಾಟಕ ಆಡಿ ಆಕೆಯಿಂದ ಹಣವನ್ನೆಲ್ಲ ಪಡ್ಕೊಂಡಿದ್ದಾನೆ ಅನ್ನುವ ಆರೋಪ. ಈಕೆಗೂ ಕೈ ಕೊಟ್ಟು ಅದಾದ ಬಳಿಕ ಬೇರೊಂದು ಮದುವೆಗೆ ಸಿದ್ಧವಾಗ್ತಾ ಇದ್ದಾನೆ. ನಂಗೆ ಅರ್ಥ ಆಗಲ್ಲ, ಈ ಹೆಣ್ಣು ಕೊಡುವಂತ ಸಂದರ್ಭದಲ್ಲಿ ಹುಡುಗನ ಪೂರ್ವಾಪರ ವಿಚಾರಿಸೋದಲ್ಲಿ ಪೋಷಕರು ಎಷ್ಟು ಮಟ್ಟಿಗೆ ಹಿಂದೆ ಬೀಳ್ತಿದ್ದಾರೆ ಅನ್ನುವಂಥದ್ದು ಈ ಸ್ಟೋರಿಯಲ್ಲಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಸಚಿನ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಚಿನ್, ಕಂಡವ್ರ ಮನೆ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡೋದು ಅಂತ ಹೇಳಿದ್ರೆ ಇಂಥ ನೀಚರಿಗೆ ಎಷ್ಟು ಸುಲಭವಾದಂಥ ಕೆಲಸನ ಅಂತ. ಈಗ ಫೈನಲಿ ಈ ಮದುವೆ ಕತೆ ಏನಾಯ್ತು, ಆ ಯುವತಿಯ ಪರಿಸ್ಥಿತಿ ಏನಿವಾಗ, ಪ್ರೀತಿ ಮಾಡಿದ ಯುವತಿಯ ಪರಿಸ್ಥಿತಿ, ಪೊಲೀಸರು ಏನ್ ಹೇಳ್ತಾ ಇದ್ದಾರೆ? ಪ್ರಜ್ವಲ, ಏನು ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರದ ನಿವಾಸಿಯಾಗಿರ್ತಕ್ಕಂಥ ಶರತ್ ಏನೋ ಒಂದು ಯುವತಿಗೆ, ಅಶ್ವಿನಿ ಎಂಬ ಯುವತಿಗೆ ಮೋಸ ಮಾಡಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಸುಮಾರು 10 ವರ್ಷಗಳಿಂದಲೂ ಕೂಡ ಇವರಿಬ್ರು ಪರಸ್ಪರ ಪ್ರೀತಿ ಮಾಡ್ತಿರ್ತಾರೆ. ಅಂದ್ರೆ ಶರತ್ಗೆ ಹಿಂದೆ ಒಂದು ಮದುವೆ ಆಗಿರುತ್ತೆ. ಮದುವೆ ಆಗಿ ಸುಮಾರು 2 ತಿಂಗಳಾದ ಬಳಿಕ ಒಂದು ಡೈವರ್ಸ್ ಆಗುತ್ತೆ. ಡೈವರ್ಸ್ ಆದ ವಿಚಾರವನ್ನ ಅಶ್ವಿನಿ ಹತ್ರ ಮುಚ್ಚಿಟ್ಟು ಪ್ರೀತಿ ಮಾಡ್ತಿರ್ತಾನೆ. ಸುಮಾರು 10 ವರ್ಷ ಇವರಿಬ್ರು ನಡುವೆ ಪ್ರೀತಿ ಇರುತ್ತೆ. ಅದಾದ ಬಳಿಕ ಏನು ಅಶ್ವಿನಿ ಮನೆಯವರು ಬೇರೆ ಹುಡುಗನನ್ನ ನೋಡಿ ಮದುವೆ ಮಾಡೋದಕ್ಕೆ ಸಾಕಷ್ಟು ಬಾರಿ ಬೇರೆ ಹುಡುಗನನ್ನ ನೋಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಶರತ್ ಅವರ ಅಶ್ವಿನಿ ಮನೆಗೆ ತೆರಳಿ ಅವರ ತಂದೆ ತಾಯಿ ಜೊತೆನೂ ಕೂಡ ಮಾತಾಡಿ, ಇಲ್ಲ ನಾನೇ ಅಶ್ವಿನಿನ ಮದುವೆ ಆಗ್ತೀನಿ ಅಂತ ಹೇಳಿ ಆತ ಬರ್ತಕ್ಕಂಥ ಸಂಬಂಧಗಳೆಲ್ಲವನ್ನು ಕೂಡ ರಿಜೆಕ್ಟ್ ಮಾಡೋ ರೀತಿ ಮಾಡ್ತಾನೆ. ಅದಾದ ಬಳಿಕ ನಿನ್ನೆ ಸುಮಾರು 8 ತಿಂಗಳ ಬಳಿಕ ಇವರಿಬ್ರು ನಡುವೆ ಒಂದು ಗಲಾಟೆ ಆಗುತ್ತೆ. ಸಣ್ಣ ವಿಚಾರಕ್ಕೆ ಮನಸ್ತಾಪಾಗಿ ಇವರಿಬ್ರು ದೂರ ಆಗಿರ್ತಾರೆ. ಆದ್ರೂ ಕೂಡ ಅಶ್ವಿನಿ ಶರತ್ ನನ್ನ ಪ್ರೀತಿಸ್ತಾನೆ ಇರ್ತಾರೆ. ಆತನನ್ನ ದೂರ ಮಾಡ್ಕೋಬೇಕು ಅನ್ನೋ ಯಾವುದೇ ಉದ್ದೇಶ ಕೂಡ ಇರಲ್ಲ. ಆದ್ರೆ 8 ತಿಂಗಳ ಗ್ಯಾಪ್ ನಂತರ ಶರತ್ ಮತ್ತೊಂದು ಹುಡುಗಿನ ಮದುವೆ ಆಗೋದಕ್ಕೆ ಮನೆಯವರು ನಿಶ್ಚಯ ಮಾಡ್ತಾರೆ. ಅದು ಕೂಡ ಕಲ್ಯಾಣ ನಗರದ ನಿವಾಸಿನೇ ಆ ಹುಡುಗಿ ಆಗಿರ್ತಾರೆ. ಶರತ್ ಮೇಲೆ ಸಾಕಷ್ಟು ಪ್ರಕರಣಗಳು ದಾಖಲಾಗಿರ್ತವೆ. ಆ ಒಂದು ಪ್ರಕರಣಕ್ಕೆ ಎಲ್ಲಾ ಪ್ರಕರಣಗಳಿಗೂ ಕೂಡ ಸ್ಟೇ ತಂದಿರ್ತಾನೆ. ಹೀಗಾಗಿ ಅವರ ಆ ಹುಡುಗಿ ಮನೆಯವ್ರಿಗೂ ಕೂಡ ಈ ಒಂದು ವಿಚಾರವನ್ನ ಶರತ್ ಮನೆಯವರು ಪ್ರಸ್ತಾಪಿಸಿ ಎಲ್ಲವೂ ಕೂಡ ಬಹಿರಂಗ ಪಡಿಸಿರ್ತಾನೆ. ಆದ್ರೆ ಅಶ್ವಿನಿಯನ್ನ ಪ್ರೀತಿಸ್ತಾ ಇರ್ತಕ್ಕಂಥ ವಿಚಾರವನ್ನ ಮುಚ್ಚಿಟ್ಟಿರ್ತಾರೆ. ಬೇರೆ ವಿಚಾರ ಎಲ್ಲವನ್ನು ಕೂಡ ಅವರ ಮನೆಯವರಿಗೆ ಹೇಳಿ ಆ 2ನೇ ಮದುವೆಗೆ ಶರತ್ ಒಪ್ಪಿಗೆ ಪಡೆದು ಶರತ್ ಕೂಡ ಯುವತಿ ಮನೆಯವರಿಗೆ ಒಪ್ಪಿರ್ತಾರೆ. ಹಾಗಾಗಿ ಅವರು ಕೂಡ ಎಲ್ಲ ಅನ್ಕೊಂಡಂತೆ ಆಗ್ತಾ ಇತ್ತು. ಇನ್ನೇನು
ಮದುವೆ ನಿನ್ನೆ ಕೂಡ ಶರತ್ ಮನೆ ಬಳಿ ಹೋಗಿ ಅಶ್ವಿನಿ ಗಲಾಟೆ ಮಾಡಿರ್ತಾರೆ. ಆ ಒಂದು ವಿಚಾರ ಕೂಡ ಯುವತಿ ಮನೆಯವರನ್ನ ಮುಚ್ಚಿಟ್ಟಿರ್ತದೆ. ಇದರ ಬಳಿಕ ಇವತ್ತು ಏನು ಮುಹೂರ್ತ ಆಯ್ತು, ಮುಹೂರ್ತ ತಾಳಿ ಕಟ್ಟಿ ಕೆಲವೇ ಕ್ಷಣಗಳಲ್ಲಿ, ಅಂದ್ರೆ ಆ ಯುವತಿಗೂ ಕೂಡ ಈತ ತಾಳಿ ಕಟ್ಟಿರ್ತಾನೆ. ತಾಳಿ ಕಟ್ಟಿದ ಕೆಲವೇ ನಿಮಿಷಗಳಲ್ಲಿ ಅಶ್ವಿನಿ ಕಲ್ಯಾಣ ಮಂಟಪಕ್ಕೆ ನುಗ್ಗಿ ರಂಪಾಟ ಮಾಡಿರ್ತಕ್ಕಂಥದ್ದು. ಅಂದ್ರೆ ಶರತ್ ನನಗೆ ಮೋಸ ಮಾಡಿದ್ದಾನೆ, 10 ವರ್ಷದಿಂದ ಪ್ರೀತಿಸಿ ಮೋಸ ಮಾಡಿ ಈಗ ಬೇರೆ ಯುವತಿನ ಮದುವೆ ಆಗ್ತಿರ್ತಾನೆ, ಆ ಹುಡುಗಿ ಜೀವನವನ್ನು ಹಾಳು ಮಾಡ್ತಾನೆ. ಹೀಗಾಗಿ ಶರತ್ ನನ್ನ ಜೊತೆ ಮದುವೆ ಆಗ್ಬೇಕು, ಇಲ್ಲೇ ಈ ಒಂದು ಕಲ್ಯಾಣ ಮಂಟಪದಲ್ಲೇ ನನಗೆ ತಾಳಿ ಕಟ್ಬೇಕು ಅಂತ ಹೇಳ್ಬಿಟ್ಟು ರಂಪಾಟ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ನಗರ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಆ ಒಂದು ಯುವತಿಯ ಮನವೊಲಿಸುವಂತ ಕೆಲಸ ಮಾಡ್ತಾರೆ. ಆದ್ರೆ ಯುವತಿಯದ್ದು ಒಂದೇ ಒಂದು ಬೇಡಿಕೆ, ಶರತ್ ನನ್ನನ್ನ ಮದುವೆ ಆಗ್ಬೇಕು, ಅವನು ಯಾವುದೇ ರೀತಿಯಾದ ಹಣ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ನನ್ಗೆ ಯಾವ್ದು ಬೇಡ, ನನಗೆ ಶರತ್ ಬೇಕು ಅಂತ ಹೇಳ್ತಿರ್ತಾರೆ. ಈಗ ಸಾಕಷ್ಟು ಬಾರಿ ಹಣದ ವಿಚಾರವಾಗಿ ಏನಾದ್ರು ದುಡ್ಡು ಕೊಟ್ಟು ಸೆಟ್ಲ್ಮೆಂಟ್ ಮಾಡ್ಕೋ ಅಂತ ಹೇಳ್ಬಿಟ್ಟು ಶರತ್ ಕುಟುಂಬಸ್ಥರು ಒತ್ತಾಯ ಮಾಡ್ತಾರೆ. ಆದ್ರೆ ನಾನೇ ಶರತ್ಗೆ ಸುಮಾರು 3 ರಿಂದ 4 ಲಕ್ಷ ಹಣ ಕೊಟ್ಟಿದ್ದೀನಿ, ಹೀಗಾಗಿ ನನಗೆ ಹಣದ ಅವಶ್ಯಕತೆ ಇಲ್ಲ, ನನಗೆ ಶರತ್ ಬೇಕು ಅಂತ ಹೇಳ್ಬಿಟ್ಟು ಈಗ ಹಠ ಹಿಡಿದಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಪ್ರಕರಣ ನಗರ ಪೊಲೀಸ್ ಠಾಣೆ ಮೆಟ್ಲೇರಿದೆ. ಪೊಲೀಸರು ಕೂಡ ಈ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆನ ಆರಂಭಿಸಿರ್ತಕ್ಕಂಥದ್ದು. ಈಗ ಒಂದು ಏನಾದ್ರು ಅಶ್ವಿನಿಗೆ ನ್ಯಾಯ ಕೊಡ್ಸಕ್ ಹೋದ್ರೆ ಈಗ ಮದುವೆ ಆಗಿರ್ತಕ್ಕಂಥ ಯುವತಿಗೆ ಅನ್ಯಾಯ ಆಗುತ್ತೆ. ಹಾಗಾಗಿ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಕೂಡ ಪೊಲೀಸ್ ತನಿಖೆ ನಂತರನೇ ಗೊತ್ತಾಗ್ಬೇಕಾಗಿರ್ತಕ್ಕಂಥದ್ದು. ಎಸ್ ಶರತ್, ಈತನ ಎಲ್ಲ ಆಟಾಟೋಪಗಳಿಗೆ ಅವ್ರ ಕುಟುಂಬದವರು ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಸೆಟ್ಲ್ಮೆಂಟ್ ಮಾಡ್ಕೊಂತ ಈ ಹುಡುಗಿಗೆ ಹೇಳ್ತಾರೆ ಅಂದರೆ ಆ ಫ್ಯಾಮಿಲಿ ಇಡೀನೇ ಒಂದು ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತ ಹೇಳಿನೇ ಡೌಟ್ ಆಗುತ್ತೆ. ಎನಿವೇಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.